Investing in cinemas without cinema knowledge is injurious to you, your family, and the audience too. ಎಲ್ರಿಗೂ ನಮಸ್ಕಾರ. ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನೀವು ನಿಮ್ಮ ಚಿತ್ರ ಚಾರ್ಜ್ ಶೀಟ್ ಅನ್ನೋ ಚಿತ್ರದ ಬಗ್ಗೆ ಪ್ರಮೋಟ್ ಮಾಡೋಕ್ಕೆ ಬಂದಿದ್ದೀರಾ. ದಯವಿಟ್ಟು ತಮ್ಮನ್ನು ತಾವು ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ. ಸರ್, ನನ್ನ ಹೆಸರು ಅಮರ್ ಅಂತ. ಸೊ ಇಲ್ಲೇ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದೀನಿ. ಆ್ಯಂಡ್ ತುಂಬ ವರ್ಷದಿಂದ ರಂಗಭೂಮಿ ಮಾಡ್ತಾಯಿದ್ದೆ. ಆಮೇಲೆ ಜಿಮ್ನಾಸ್ಟಿಕ್ಸಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗಿದ್ದೆ. ಇದಕ್ಕೆ ಮುಂಚೆ ಬಂದು ವಿದ್ಯಾರ್ಥಿನಿಯರ ಒಂದು ಸಿನಿಮಾ ಮಾಡಿದ್ದೆ. ಇದು ಚಾರ್ಜ್ ಶೀಟ್ ನನ್ನ 2ನೇ ಸಿನಿಮಾ ಸರ್. ಓಕೆ. ನನ್ನ ಹೆಸರು ಸತ್ಯಶ್ರೀ, ಚಿಕ್ಕಮಂಗ್ಳೂರು ಕಡೂರು ಹತ್ರ ಬಿಸ್ಲೆಯಲ್ಲಿ ನಮ್ಮೂರು. ಚಾರ್ಜ್ ಶೀಟ್ ನನ್ನ 2ನೇ ಸಿನಿಮಾ. ಮೊದಲು ಸೆಪ್ಟೆಂಬರ್ 13 ನಾನು ಒಂದು ಸಿನಿಮಾ ಮಾಡಿದ್ದೆ. ಸರ್ ನಮಸ್ತೆ, ನನ್ನ ಹೆಸರು ರಾವನ್. ನಾನು ಈಗ ಜಿಮ್ ಟ್ರೈನರ್ ವರ್ಕ್ ಮಾಡ್ತಾಯಿದ್ದೀನಿ. ಸೊ ರಂಗಭೂಮಿನಲ್ಲಿ ಕೂಡ ಮಾಡಿಕೊಂಡು ಮಾಡಲಿಂಗ್ ಕ್ಷೇತ್ರದಲ್ಲಿ ಕೂಡ ಇದ್ದೆ. ಈಗ ಸದ್ಯಕ್ಕೆ ಮಾಡ್ತಾಯಿಲ್ಲ. ಸಿನಿಮಾಗಳು ಕೂಡ ನಟಿಸ್ತಾ ಇದ್ದೀನಿ. ಮೊದಲು ಸಿನಿಮಾ ತಮಿಳು ಮಾಡಿದೆ. ಅದಾಗಿದ್ಮೇಲೆ ಕೆಲವು ಕನ್ನಡ ಸಿನಿಮಾಗಳನ್ನು ಮಾಡಿದ್ದೀನಿ. ಮುಖ್ಯ ಪಾತ್ರಗಳು ಮಾಡಿಲ್ಲ, ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದೀನಿ. ಈಗ ಇತ್ತೀಚೆಗೆ ಬಿಡುಗಡೆ ಆದ ರಕ್ಕಿ ಚಿತ್ರದಲ್ಲಿ ಕೂಡ ಮಾಡಿದ್ದೆ. ಇವಾಗ ಚಾರ್ಜ್ ಶೀಟಲ್ಲಿ ಬರ್ತಾಯಿದ್ದೀನಿ. ಓಕೆ. ಸೊ ರಕ್ಕಿ ಚಿತ್ರದ ನಿರ್ದೇಶಕರು ಕೂಡ ವೆಂಕಟ್ ಭಾರದ್ವಾಜ್. ಹಾಂ ಸರ್, ಹೌದು. ಸೊ ಅಭಿಷೇಕ್ ಅವರೇ, ಅಮರ್. ಸೊ ಅಮರ್ ಅವರೇ, ಚಾರ್ಜ್ ಶೀಟ್ ಚಿತ್ರದಲ್ಲಿ ನೀವು ನಟನೆ ಮಾಡಿದಂಥ ಎಕ್ಸ್ಪೀರಿಯನ್ಸ್, ಯಾಕೆಂದರೆ ಅಲ್ಲಿ ಒಬ್ಬರು 14 ಚಿತ್ರಗಳ ನಿರ್ದೇಶನ ಮಾಡಿರೋದು, ಜೊತೆಗೆ ಇನ್ನೊಬ್ಬರು ದಿಗ್ಗಜ ನಟ 250 ಚಿತ್ರಗಳನ್ನ ಮಾಡಿದಂಥ ಸುಂದರ್ ರಾಜ್ ಅವರು. ನಿಮ್ಮ ಎಕ್ಸ್ಪೀರಿಯನ್ಸ್ ಒಬ್ಬರಾದ್ಮೇಲೆ ಒಬ್ಬರು ಹೇಳ್ಕೊಬೋದು. ಸರ್, ಮೊದಲನೇದು ಅನ್ಫಾರ್ಚುನೇಟ್ಲಿ ಸುಂದರಾಜ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ಬಟ್ ಅವ್ರ ಜೊತೆ ಆಫ್ ಸ್ಕ್ರೀನ್ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಆಡಿಷನ್ ಕೊಟ್ವಿ ಸರ್, ಆ್ಯಸ್ ಯೂಶಲ್ಲು. ಆ್ಯಂಡ್ ವೆಂಕಟ್ ಸರ್ ನೋಡಿ ಕಾಸ್ಟ್ ಮಾಡಿದ್ರು. ಆ್ಯಂಡ್ ಬ್ಯೂಟಿಫುಲ್ ಜರ್ನಿ ಸರ್. ವಿತ್ ಅವ್ರ ಮನೆಯಲ್ಲಿ ಇತ್ತು ಆಡಿಷನ್ನು. ಸೊ ಮಾಡಿಕೊಂಡು ಸ್ಕ್ರಿಪ್ಟ್ ರೀಡಿಂಗು ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ವೆರಿ ನೈಸ್, ಬ್ಯೂಟಿಫುಲ್. ನಿಮ್ಮ ಅನುಭವ, ಯಾಕೆಂದರೆ ನೀವು ಸುಂದರ್ ರಾಜ್ ಅವರ ಮಗಳ ಕ್ಯಾರೆಕ್ಟರ್ ಮಾಡಿದ್ದೀರಾ. ಯಾಕೆಂದರೆ ನಾನು ಆಡಿಯೋ ಲಾಂಚ್ ಟೈಮಲ್ಲೂ ಬಂದಿದ್ದೆ. ಅಲ್ಲಿ ಒಂದು ಹಾಡನ್ನು ನೋಡಿದೆ. ಆ ಎಮೋಷ್ನಲ್ ಕನೆಕ್ಟ್ ಬಿಟ್ವೀನ್ ದ ಫಾದರ್ ಆ್ಯಂಡ್ ಡಾಟರ್ ಬಗ್ಗೆ ತುಂಬಾ ಇದಿತ್ತು. ಸೊ ನಿಮ್ಮ ಅನುಭವ ಸುಂದರ್ ರಾಜ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು, ಜೊತೆಗೆ ವೆಂಕಟ್ ಅವರ ಜೊತೆ ಅವರ ನಿರ್ದೇಶನದ ಅಂಡರ್ ನೀವು ಕೆಲಸ ಮಾಡಿರೋದು. ಓಕೆ, ನನಗೆ ಈ ಸಿನಿಮಾ ಅವಕಾಶ ಸಿಕ್ಕಿದ್ದು ಬೇರೆ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಇಲ್ಲಿಗೆ ರೆಫರ್ ಮಾಡಿ ನೆಕ್ಸ್ಟ್ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದು. ನಾನು ಸೆಲೆಕ್ಟ್ ಆದಾಗ ಫಾದರ್ ಕ್ಯಾರೆಕ್ಟರ್ ಯಾರು ಅಂತ ಇನ್ನೂ ಫೈನಲ್ ಆಗಿರಲಿಲ್ಲ. ಸೊ 1-2 ಆಪ್ಷನ್ಸ್ ಇತ್ತು, ಬಟ್ ಇನ್ನೂ ಸೆಲೆಕ್ಟ್ ಆಗಿರಲಿಲ್ಲ. ಕೊನೆಗೆ ಸುಂದರ್ರಾಜ್ ಸರ್ ನನ್ನ ತಂದೆ ಪಾತ್ರನ ನಿರ್ವಹಿಸ್ತಾ ಇದ್ದಾರೆ ಅಂದಾಗ ನಂಗೆ ತುಂಬಾ ಖುಷಿ ಆಯಿತು, ನನಗೆ ಮತ್ತು ನನ್ನ ಫ್ಯಾಮಿಲಿಗೆ. ಯಾಕೆ ಅಂದರೆ ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಚಾರ್ಜ್ ಶೀಟ್ ಸಿನಿಮಾ ಅವರ 250ನೇ ಸಿನಿಮಾ. ಸೊ ಅವರ ಒಂದು ಸಿನಿಮಾದ ಸುದೀರ್ಘ ಜರ್ನಿಯಲ್ಲಿ ನಾನು ಸೇರ್ತಾ ಇದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಆಯಿತು. ಮತ್ತು ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಡೌನ್ ಟು ಅರ್ತ್ ಪರ್ಸನ್. ಮತ್ತು ಒಂದು ಆ್ಯಕ್ಟಿಂಗ್ ಮಾಡುವಾಗ ನಾನೇನಾದರೂ ಮಿಸ್ಟೇಕ್ಸ್ ಅಂದರೆ ಅಲ್ಲಿ ಇನ್ನೂ ಇಂಪ್ರೂವ್ ಆಗಿ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ಅವ್ರು ಹೇಳ್ತಾಯಿದ್ರು. ಕಂದ ಹೀಗೆ ಮಾಡು, ಹಾಗೆ ಮಾಡು, ಚೆನ್ನಾಗಿರುತ್ತೆ, ಈ ಥರ ಇಂಪ್ರೂವ್ ಮಾಡ್ಕೋ ಅದನ್ನು ಅಂತ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಸೊ ಅವರು ಅವತ್ತು ಆ ರೀತಿ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಇನ್ನೂ ಚೆನ್ನಾಗಿ ಬಂದಿದೆ ಅಂತ ನನಗನ್ಸುತ್ತೆ. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, ಐ ಕ್ಯಾನ್ ಸೇ. ವೆಂಕಟ್ ಭಾರದ್ವಾಜ್ ಅವರು, ವೆಂಕಟ್ ಸರ್ ಅವರು ತುಂಬ ಟ್ಯಾಲೆಂಟೆಡ್ ಡೈರೆಕ್ಟರ್. ಮತ್ತು ಎಲ್ರಿಗೂ ಗೊತ್ತು, ಕಂಟೆಂಟ್ ಇರುವಂಥ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳನ್ನ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಅವರು ಶೂಟ್ ಅಂತ ಬಂದರೆ ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಬಟ್ ಆಫ್ ಸ್ಕ್ರೀನ್ ತುಂಬ ಫನ್ನಿ ಆಗೂ ಇರ್ತಾರೆ. ಸೊ ಅಂಥ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಹಾಂ ಸರ್, ಹಾಗೆ ಅಮರ್ ಅವ್ರು ಹೇಳಿದಾಗೆ ನಾವು ಕೂಡ ಆಡಿಷನಿಂದ ಸೆಲೆಕ್ಟ್ ಆಗಿದ್ದು. ಸೆಲೆಕ್ಟ್ ಆಗಿ ನಾನು ಬೇರೆ ಶೂಟಿಂಗ್ ಹೋಗಿದ್ದೆ. ಆ ಟೈಮಲ್ಲಿ ಕಾಲ್ ಬಂತು ನನಗೆ, ಬಟ್ ನಂಬಿರಲಿಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ. ಬಟ್ ಅಲ್ಲಿ ಹೋಗಿದ್ಮೇಲೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೂಡ ನನಗೆ ಕೊಟ್ಟಿದ್ದಾರೆ, ಒಂದು ನೆಗೆಟಿವ್ ಕ್ಯಾರೆಕ್ಟರು. ಆ ಸಿನಿಮಾಗೆ ತುಂಬ ಸ್ಟೋರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಪಾತ್ರ ಸಣ್ಣದು ದೊಡ್ಡದು ಅನ್ನೋದಕ್ಕಿಂತ ತುಂಬ ಕನೆಕ್ಟಿಂಗ್ ಇದೆ, ಮತ್ತು ಆಡಿಯನ್ಸ್ಗೆ ತುಂಬ ನಾವು ರೆಕಗ್ನೈಸ್ ಆಗ್ತೀನಿ. ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದರೆ ವೆಂಕಟ್ ಸರ್ ಜೊತೆ ಕೆಲಸ ಮಾಡಿದಂತೂ ತುಂಬ ಖುಷಿ. ಇವ್ರು ಹೇಳ್ದಾಗೆ ಇನ್ ಟೈಮ್, ಸೊ ಎಕ್ಸ್ಟ್ರಾ ಟೈಮ್ ತೊಗೋಬೇಕು, ಸುಮ್ಮನೆ ಆರ್ಟಿಸ್ಟ್ ಕರೆಸ್ಬೇಕು, ಈ ಥರ ಮಾಡಬೇಕು ಅಂತ ಅವ್ರು ಮಾಡ್ತಿರ್ಲಿಲ್ಲ. ಇನ್ ಟೈಮ್ ನಮ್ಮದು ಯಾವ ಟೈಮ್ ಇರ್ತೈತೆ ನಮಗೆ ಏನಂದರೆ ಹಳೇ ಆರ್ಟಿಸ್ಟ್ಗಳ ಥರ ಫೀಲ್ ಕೊಟ್ಟರು. ಸೊ ಏನು ಇನ್ ಟೈಮ್ ಕರೆಸ್ತಾರೆ, ಆ ಟೈಮಲ್ಲಿ ಶೂಟಿಂಗ್ ಮುಗಿಸಿ ಕಳಿಸ್ತಾರೆ, ಸುಮ್ಮನೆ ಅನವಶ್ಯಕವಾಗಿ ಇರಿಸ್ಕೊಳ್ಳೋದು, ಸುಮ್ಮನೆ ಇದು ಮಾಡೋದು, ಈ ಥರ ಮಾಡ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯೆನ್ಸು ವೆಂಕಟ್ ಸರ್ ಜೊತೆ. ಸುಂದರಾಜ್ ಸರು ನಮಗೆ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಇರೋವಾಗ ಕ್ಲಾಸ್ ತೊಗೊತಾ ಇದ್ರು ಸಮ್ ಟೈಮ್ ಬಂದು. ಬಟ್ ನೆಕ್ಸ್ಟು ನಾನು ಸೆಟ್ಟಿಗೆ ಬಂದು ನೋಡಿದ್ರೆ ಸುಂದರ್ ಸರೇ ಇದ್ದಾರೆ.
ಬಟ್ ತುಂಬಾ ಖುಷಿ ಆಯಿತು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಜೊತೆ ಆ್ಯಕ್ಟ್ ಮಾಡ್ತೀವಿ ಅಂತ ಹೇಳಿ. ಬಟ್ ಸ್ಕ್ರೀನ್ ಶೇರ್ ಮಾಡಿಲ್ಲ ನಾನು ಅವ್ರ ಜೊತೆ, ಅಂದರೆ ಅವ್ರ ಜೊತೆ ಕಾಂಬಿನೇಷನ್ ಸಿಕ್ಕಿಲ್ಲ. ನನ್ನ ಪಾತ್ರ ಸಪ್ರೇಟ್ ಇದೆ, ಬಟ್ ಆ ಸಿನಿಮಾನಲ್ಲಿ ನಾನು ಮಾಡಿರೋದು ತುಂಬಾ ಖುಷಿ ಇದೆ ನನಗೆ. ಬಟ್ ನೀವು ಮಾತಾಡ್ತಾ ಫ್ಲೋ ಅಲ್ಲಿ ಒಂದು ಮಾತು ಹೇಳಿದ್ರಿ, ಏನು ಅಂದರೆ ಸರ್ ನನಗೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬ ಒಳ್ಳೆಯ ಕ್ಯಾರೆಕ್ಟ್ರು ಅಂತ. ಹಾಂ ಸರ್. ಸೊ ಇದರ ಅರ್ಥ ಏನು ಅಂತ ಗೊತ್ತಾ ನಿಮಗೆ? ಇದರ ಅರ್ಥ ಏನು ಅಂದರೆ ವಜ್ರಮುನಿಯವರಾಗಿರ್ಬೋದು, ತೂಗುದೀಪ ಶ್ರೀನಿವಾಸ್ ಆಗಿರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ನಟರು, ನಟ ಭಯಂಕರರು. ಅವರೆಲ್ಲ ಮಾಡ್ತಿದ್ದಿದ್ದು ನೆಗೆಟಿವ್ ಕ್ಯಾರೆಕ್ಟ್ರೇ. ಆದರೆ ಇವತ್ತಿಗೂ ಅವ್ರ ಕ್ಯಾರೆಕ್ಟರ್ಗಳು ನಮ್ಮ ಮನಸ್ಸಲ್ಲಿ ಉಳಿದಿದೆಯಲ್ಲ. ಸೊ ಒಂದು ನೆಗೆಟಿವ್ ಕ್ಯಾರೆಕ್ಟರ್ನ ಒಳ್ಳೆ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರಾಗಿ ತೊಗೊಂಡು ನೀವು ಆ್ಯಕ್ಟ್ ಮಾಡಿರೋದ್ರಿಂದ ಸೊ ಅಂಥ ಒಂದು ದಿಗ್ಗಜರು ಬೆಳೆದಂಗೆ ನೀವು ಬೆಳೀರಿ ಅಂತ ಆಶಿಸ್ತೀನಿ. ಸೊ ಈ ಒಂದು ಚಿತ್ರನ ಜನ ಯಾಕೆ ನೋಡಬೇಕು? ಯಾಕೆಂದರೆ ಇವತ್ತು ಒಂದು ಪ್ರಶ್ನೆ ಉದ್ಭವ ಆಗಿದೆ. ಏನು ಅಂದರೆ ಜನರ ಹತ್ರ ಏನಾಗಿದೆ ಅಂದರೆ ಥಿಯೇಟ್ರಿಂದ ಮನೆಯಲ್ಲಿ ಟೆಲಿವಿಷನ್ ಜೊತೆಗೆ ಮೊಬೈಲ್ ಏನಾಗಿದೆ ಅಂದರೆ 3 ಮೀಡಿಯಮ್ಮಲ್ಲಿ ಸಿನಿಮಾ ಜನರಿಗೆ ಅವೈಲೇಬಲ್ ಇದೆ. ಸೊ ಜನ ಏನು ಮಾಡ್ತಾರೆ, ಥಿಯೇಟ್ರ್ ಬಿಡಪ್ಪ ಮನೇಲಿ OTTಲಿ ಬರುತ್ತೆ, OTT ಬಿಡಪ್ಪ ನಾಳೆ ಮೊಬೈಲಲ್ಲಿ ಬಂದುಬಿಡುತ್ತೆ. ಏಕೆಂದರೆ ವಿ ಹ್ಯಾವ್ ಎ ಪ್ರಾಬ್ಲಮ್ ಕಾಲ್ಡ್ ಪೈರಸಿ ಆಲ್ಸೋ. ಸೊ ಟೆಲಿಗ್ರಾಮಲ್ಲಿ ಬಂದುಬಿಡುತ್ತೆ ಸಿನಿಮಾ, ಇಲ್ಲಿ ನೋಡ್ಕೊಂಬಿಡೋಣ ಅಲ್ಲಿ ನೋಡ್ಕೊಂಬಿಡೋಣ. ಈ ಒಂದು ಕ್ಯಾಟಗರಿ ಇದ್ದಾಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂದರೆ ಥಿಯೇಟ್ರಿಗೆ ಬಂದೇ ಬರ್ತೀವಿ ಅನ್ನೋದು ಪ್ರೂವ್ ಮಾಡಿದ್ದಾರೆ ಜನ. ಅಂದರೆ ನಿಮ್ಮದು ಸಿನಿಮಾ ಟೆಲಿಗ್ರಾಮಲ್ಲಿ ಲೀಕ್ ಆದರೂ ಕೂಡ ನಾನು ನೋಡಲ್ಲ, ನಾನು ಥಿಯೇಟ್ರಲ್ಲೇ ನೋಡ್ತೀನಿ ಅಂತಲೂ ಪ್ರೂವ್ ಮಾಡಿದ್ದಾರೆ ಜನ. ಸೊ ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು ಅನ್ನೋದು ಒಂದು ಕ್ವಶ್ಚನ್ನು ಪ್ರತಿಯೊಂದು ಚಿತ್ರತಂಡಕ್ಕೆ ಕೇಳಬೇಕು. ಯಾಕೆಂದರೆ ಅವರು ಹೇಳಬೇಕಾಗ್ತದೆ ಜನಕ್ಕೆ ಯಾಕೆ ಬರಬೇಕು ಅಂತ. ಸೊ ಏನು ಹೇಳ್ತೀರಾ ಸರ್? ಫಸ್ಟ್ ಥಿಂಗು ಇದೊಂದು ರಿಯಲ್ ಸ್ಟೋರಿ ಸರ್. SK ಉಮೇಶ್ ಸರ್ ಅವರ ರಿಯಲ್ ಲೈಫ್ ಸ್ಟೋರಿ. ಆ್ಯಂಡ್ ಇಲ್ಲೇ ನಮ್ಮ JP ನಗರ್ ಪೊಲೀಸ್ ಸ್ಟೇಷನಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ 2003 to 2008. ಸೊ ಖಂಡಿತ ಎಲ್ಲರಿಗೂ ಗೊತ್ತಾಗಬೇಕು. ದಿಸ್ ಇಸ್ ಲೈಕ್ ಮೋರ್ ಹಿಸ್ಟ್ರಿ ಸರ್. ಎಲ್ರಿಗೂ ಗೊತ್ತಿದ್ದಷ್ಟು ಒಳ್ಳೆಯದು. ಈ ಥರನೂ ಆಗುತ್ತೆ ಲೈಫಲ್ಲಿ. ಆ್ಯಂಡ್ ಅವರು ತುಂಬ ಜನ NCC ಮಾಡ್ತಾ ಇದ್ದಾರೆ, ತುಂಬ ಜನ ಆಸ್ಪೈರಿಂಗ್ ಪೊಲೀಸ್ ಆಫೀಸರ್ಸ್ ಆಗಿದ್ದಾರೆ. ಸೊ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಮ್ಮ ಸೀನಿಯರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಹೇಗೆ ಹ್ಯಾಂಡಲ್ ಮಾಡಿದ್ರು ಕೇಸು. ತುಂಬ ಒಳ್ಳೊಳ್ಳೆ ಹಿಂಟು, ಯಾಕಂದರೆ ಆ ಕಾಲದಲ್ಲೇ ಸೋಷಿಯಲ್ ಮೀಡಿಯಾ ಬಗ್ಗೆ ಅಷ್ಟು ಮಾತಾಡಿದ್ದಾರೆ. ಆ್ಯಂಡ್ ಅವ್ರು ಮಾತಾಡೋ ಸ್ಟೈಲು ಎಲ್ಲನೂ. ಸೊ ಐ ಫೀಲ್ ಅವರು ಬಂದರೆ ಒಳ್ಳೆ ಸಿನಿಮಾ ಕೂಡ ನಾವು ಮಾಡಿದ್ದೀವಿ ಸರ್. ಡೆಫಿನೆಟ್ಲಿ ಒಳ್ಳೆ ಸಿನಿಮಾನೇ ಮಾಡಿದ್ದೀವಿ. ಅಮರ್ ಅವರು ಹೇಳ್ದಾಗೆ ನೈಜ ಘಟನೆ ಆಧಾರಿತ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ. ನಾವು ಮಕ್ಕಳು ತಂದೆ ತಾಯಿಯರಿಗೆ ಗೊತ್ತಿಲ್ಲದೆ ಎಷ್ಟೋ ಒಂದು ವಿಚಾರಗಳನ್ನು ಅವರಿಂದ ಮುಚ್ಚಿಟ್ಟು ಮಾಡ್ತಾ ಇರ್ತೀವಿ. ನಾವು ಮುಚ್ಚಿಟ್ಟು ಮಾಡೋ ಒಂದು ಕೆಲಸದಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ, ಕೆಲವು ಜೀವನನೇ ಹಾಳಾಗ್ಬಿಡುತ್ತೆ. ಒಬ್ಬರು ಜೀವನದ ಜೊತೆ ಇಡೀ ಫ್ಯಾಮಿಲಿನೂ ನಾಶ ಆಗಿಬಿಡುತ್ತೆ. ಆ ಥರ ಒಂದು ಸಿಚುವೇಶನ್ಸ್ ಬರುತ್ತೆ. ಅದಕ್ಕೋಸ್ಕರ ಈ ಸಿನಿಮಾ ನೋಡಿದ್ರೆ ಎಲ್ಲರೂ ಸ್ವಲ್ಪ ಓಪನ್ ಅಪ್ ಆಗ್ತಾರೇನೋ, ಎಲ್ಲರ ಜೊತೆ ಹಂಚ್ಕೋಬೇಕು. ಈ ಥರ ನಾವು ಯಾವುದೇ ಒಂದು ವಿಚಾರವನ್ನು ಮುಚ್ಚಿಟ್ರೆ ಎಷ್ಟೆಲ್ಲ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದೊಂದಿದೆ. ಮತ್ತು ಅದೇ ಕಂಟೆಂಟ್ ಇರೋ ಸಿನಿಮಾ, ಬ್ಯಾಂಗ್ಳೂರಲ್ಲೇ ನಡೆದಿರುವಂಥ ಸಿನಿಮಾ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಪೊಲೀಸ್ ಅಂದರೆ ಒಂದೊಂದು ವಿಚಾರದಲ್ಲಿ ನೆಗ್ಲೆಕ್ಟ್ ಆಗಿ ನಾವು ಮಾತಾಡುವಂಥದ್ದಿದೆ. ಈ ಸಿನಿಮಾ ನೋಡಿದ್ರೆ ಎಷ್ಟು ರಿಸ್ಕ್ ತೊಗೊಂಡು ಅವರು ಈ ಒಂದು ಕೇಸನ್ನು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ಜನ ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಸರ್, ನೀವು ಹೇಳಿದ್ರಿ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ ನೋಡೋದಕ್ಕೆ ಅಂತ ಹೇಳಿ. ಈಗ ನಾವು ತಿರುಪತಿ ತಿಮ್ಮಪ್ಪನ ನೋಡಬೇಕು ಅಂತ ಹೇಳಿದ್ರೆ ತಿರುಪತಿಗೆ ಹೋದ್ರೇ ಅದು ಒಳ್ಳೆ ವೈಬ್ ಕೊಡುತ್ತೆ. ಇಲ್ಲಿ ವೆಂಕಟೇಶ್ವರ ಟೆಂಪಲ್ಗಳು ತುಂಬ ಇದೆ, ಬಟ್ ಅಲ್ಲಿ ಕೊಡುವಂಥ ಫೀಲು ಮತ್ತು ಇಲ್ಲಿ ಕೊಡುವಂಥ ಫೀಲೇ ಬೇರೆ ಇರುತ್ತೆ. ಹಾಗೆ ನಮ್ಮ ಕನ್ನಡ ಚಿತ್ರಗಳನ್ನ ಥಿಯೇಟರಲ್ಲಿ ನೋಡಿದ್ರೆ ಆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಿನಿಮಾ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಸುಂದರ್ ಸರ್ ಇದ್ದಾರೆ, ಪ್ಲಸ್ SK ಉಮೇಶ್ ಸರ್ದು ಅವರೇನು ಇದು ಮಾಡಿದ್ದಾರೆ ಅದು ಸ್ಟೋರಿ ಇರೋದ್ರಿಂದ, ಮತ್ತು ನಾವೆಲ್ಲ ಹೊಸ ಕಲಾವಿದರು ಕೂಡ ಮಾಡಿದ್ದೀವಿ. ಸೊ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಇಂಡಸ್ಟ್ರಿ. ಏಕೆ ಯಾರು ಈಗ ನಮ್ಮ ದೊಡ್ಡ ದೊಡ್ಡ ನಟರುಗಳು ಬಂದಿದ್ದಾರೆ, ಸೊ ಅವರು ಕೂಡ ನಮ್ಮಾಗೇ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಸೀರಿಯಲ್ಲು ಸಿನಿಮಾ ಏನೇನೋ ಮಾಡಿಕೊಂಡು ಇವತ್ತು ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್ಗಳು ಕೂಡ ಆಗಿದ್ದಾರೆ. ಹಾಗೆ ನಮಗೂ ಕೂಡ ಬ್ಲೆಸ್ ಮಾಡಬೇಕು. ಮತ್ತು ನಮ್ಮ ಪ್ಲಸ್ ಪಾಯಿಂಟು ಸಿನಿಮಾ ತುಂಬ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಸಮಾಜಕ್ಕೆ ಏನು ಬೇಕು ಅದಿದೆ, ಅನವಶ್ಯಕವಾಗಿ ಬೇಡವಾದ್ದೇನಿಲ್ಲ. ನಮ್ಮ ಸಮಾಜದಲ್ಲಿ ನಡೆಯುವಂಥ ಘಟನೆಗಳ ಆಧಾರಿತ ಸಿನಿಮಾ ಇರೋದ್ರಿಂದ ಸೊ ನಮಗೆ ನಮ್ಮ ಸಿನಿಮಾ ನೋಡಬೇಕು ಅಂತ ನಾವು ಹೇಳ್ತೀವಿ. ಸೊ ನೀವು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಏನಂದರೆ ತಿರುಪತಿ ತಿಮ್ಮಪ್ಪನ ನೋಡಬೇಕಾದ್ರೆ ತಿರುಪತಿಗೆ ಹೋಗಬೇಕು ಅಂತ. ಹಾಂ ಸರ್. ಯಾಕಂದರೆ ತಿರುಪತಿ ತಿಮ್ಮಪ್ಪ ಬೇರೆ ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತಾನೆ. ಆದರೆ ಇಲ್ಲಿ ನಿಮಗೆ ಥಿಯೇಟ್ರು ಅನ್ನೋದು ಒಂದು ದೇವಸ್ಥಾನ, ಅಲ್ಲಿ ನಿಮ್ಮ ಒಂದು ಚಿತ್ರ ಬರುತ್ತೆ, ಅಲ್ಲಿಗೆ ಬರೋವಂಥವನು ಅಭಿಮಾನಿ ದೇವರು. ಹಾಂ ಸರ್.
ಸೊ ಈ ಥಿಯೇಟ್ರ್ ಒಳಗೆ ದೇವ್ರನ್ನ ಕರ್ಕೊಬಂದು ಕೂರಿಸಿ ಸಿನಿಮಾ ನೋಡಿಸ್ಬೇಕಾಗಿರೋದ್ರಿಂದ ಅಪೀಲ್ ಮಾಡಿ ಆ ದೇವರುಗಳಿಗೆ ಅಂತಲೇ ನಾನು ಹೇಳಿದ್ದು. ಯಾಕೆಂದರೆ ಟೆಂಪಲ್ಗೆ ಹೋದರೆ ದೇವ್ರು ಸಿಕ್ಕೇ ಸಿಗ್ತಾನೆ, ಆದರೆ ಥಿಯೇಟ್ರ್ ಒಳಗಡೆ ಕರ್ಕೊಂಬರ್ಬೇಕಾಗಿರೋದು ನಿಮ್ಮ ದೇವ್ರನ್ನ ನೀವು ಕರ್ಕೊಂಬರ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಇದೆ. ಇದು ಸಾಕಷ್ಟು ಹೊಸಬರು ಇರೋದ್ರಿಂದ ನೀವು ಹೇಗೆ ನಿಮ್ಮ ಆಡಿಯನ್ಸ್ನ ಟ್ರೀಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ಮಾತನ್ನು ಹೇಳಿದೆ. ಯಾಕೆಂದರೆ ದೇ ಆರ್ ದ ಗಾಡ್, ದೇ ಆರ್ ದ ಅಲ್ಟಿಮೇಟ್ ಪೀಪಲ್, ಬಿಕಾಸ್ ದೇ ಹ್ಯಾವ್ ಟು ಸಿ ಯುವರ್ ವರ್ಕ್ ಆ್ಯಂಡ್ ಅಪ್ರಿಷಿಯೇಟ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ಅವ್ರ ಕಣ್ಣುಗಳಲ್ಲಿ ನೀವು ಬೀಳದೆ ಹೋದರೆ ನಿಮ್ಮ ಒಂದು ನೆಕ್ಸ್ಟ್ ಜರ್ನಿ ಕಷ್ಟ ಆಗುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಪ್ರೊಡ್ಯೂಸರ್, ಡೈರೆಕ್ಟರ್, ಕೋ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಆ್ಯಂಡ್ ಅಬವ್ ಆಲ್ ಇಟ್ ಈಸ್ ದ ಆಡಿಯನ್ಸ್. ಸೊ ಅದಕ್ಕೇ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರನ್ನ ಅಭಿಮಾನಿ ದೇವರುಗಳು ಅಂತ ಕರೆದಿದ್ದು. ಯಾಕೆಂದರೆ ಅವರು ಬಂದು ಆಶೀರ್ವಾದ ಮಾಡಿದ್ರೆ ನಿಮ್ಗೆಲ್ಲರಿಗೂ, ಇನ್ಕ್ಲೂಡಿಂಗ್ ದ ಪ್ರೊಡ್ಯೂಸರ್, ಅದಕ್ಕಿಂತ ಜಾಸ್ತಿ ಏನು ಅಂದರೆ ನೀವು ನೆಕ್ಸ್ಟ್ ಚಿತ್ರನೂ ಮಾಡ್ತೀರಾ. ಆದರೆ ನೆಕ್ಸ್ಟ್ ಚಿತ್ರ ಮಾಡಬೇಕು ಅಂದ್ರೂ ನಿಮ್ಮ ಹೆಸರು ಹೇಳ್ಕೊಂಡು ಚಿತ್ರಕ್ಕೆ ಬರೋದು ಬೇರೆ, ಒಂದು ಫೀಲೇ ಬೇರೆ ಅಲ್ವಾ. ಸೊ ಅಭಿಮಾನಿ ದೇವರುಗಳಿಗೆ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಒಂದು ಅಪೀಲ್ ಮಾಡಿಬಿಡಿ. ಓಕೆ, ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂದರೆ August 14th ನಮ್ಮ ಸಿನಿಮಾ ಇಡೀ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಸಿನಿಮಾವನ್ನು ನೋಡಿ, ಫ್ಯಾಮಿಲಿ ಜೊತೆ ಕೂತು ನೋಡೋವಂಥ ಸಿನಿಮಾನೇ. ಹಾಗೆ ಮೊದಲೇ ಹೇಳಿರೋ ಹಾಗೆ ಕಂಟೆಂಟ್ ಇರುವಂಥ ಸಿನಿಮಾ, ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ. ಇದನ್ನು ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡಿ. ನಮ್ಮ ಜೊತೆ ಇರೋವಂಥ ಪಾತ್ರಗಳೇ, ಸೊ ನಮ್ಮ ಮನೆಯಲ್ಲಿರುವಂಥ ಪಾತ್ರಗಳು ಮತ್ತು ನಮ್ಮ ಜೊತೆ ಇರುವಂಥ ಪಾತ್ರಗಳು, ನಮ್ಮ ಸುತ್ತಮುತ್ತ ಇರುವಂಥ ಪಾತ್ರಗಳೇ ನಮ್ಮ ಸಿನಿಮಾನಲ್ಲಿರುವಂಥದ್ದು. ಹೊಸದಾಗಿ ಮಾಡಿರುವಂಥದ್ದೇನೂ ಇಲ್ಲ. ನಮ್ಮ ಜೊತೆ ಏನು ಅಂದರೆ ನಾವೇನು ದಿನನಿತ್ಯ ನಡೆಯುವಂಥ ಏನು ಘಟನೆಯಲ್ಲಿ ನಾವೇನಿರ್ತೀವಿ ಅದೇ ಥರ ಸಿನಿಮಾ ಇರೋದು. ದಯವಿಟ್ಟು ನಮ್ಮ ಸಿನಿಮಾನ ನೋಡಿ. August 14th ಬರ್ತಾ ಇದೆ, ಚಿತ್ರಮಂದಿರದಲ್ಲಿ ನಮ್ಮ ಸಿನಿಮಾ ನೋಡಿ. ಸೊ August 14th ನಮ್ಮ ಸಿನಿಮಾ ಚಾರ್ಟ್ ಶೀಟ್ ಅಕ್ರಾಸ್ ಕರ್ನಾಟಕ ರಿಲೀಸ್ ಆಗುತ್ತೆ. ಸೊ ದಯವಿಟ್ಟು ನಮ್ಮಂಥ ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಹೊಸಬರೇ ಇರೋವಂಥ ಒಂದು ವೇದಿಕೆ ಇದು. ನಿಮಗೆ ಹೇಳಕ್ಕೆ ಇಷ್ಟಪಡೋದೇನು ಅಂತಂದರೆ, ಇದೇ ರೀತಿ ಮುಂಬರುವ ದಿನಗಳಲ್ಲಿ ನೀವು ದೊಡ್ಡದಾಗಿ ಬೆಳಿಬೋದು, ಸ್ಟಾರ್ಗಳಾಗ್ಬೋದು. ಆದರೂ ಕೂಡ ಚಿತ್ರತಂಡಕ್ಕೆ ಇದೇ ರೀತಿ ಪ್ರಮೋಷನ್ಸಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆಂದರೆ ದೊಡ್ಡ ಆರ್ಟಿಸ್ಟ್ಗಳಾದ ತಕ್ಷಣವೇ ಪ್ರಮೋಷನ್ಗಳಿಗೆ ಬರೋದಿಲ್ಲ ಅಂತ ಆ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕೆಂದರೆ ನಿಮ್ಮ ಸುತ್ತಮುತ್ತನೇ ತೆಗೆದಿರೋಂಥ ಚಿತ್ರಗಳಿರ್ತವೆ. ಸೊ ನೀವು ಅದರಲ್ಲಿ ಮೇಯ್ನ್ ಆಗ್ತೀರಾ. ಸೊ ಯುವರ್ ಡ್ಯೂಟಿ ಡಸಂಟ್ ಎಂಡ್ ಒನ್ಸ್ ದ ಸಿನಿಮಾ ಈಸ್ ಶಾಟ್. ಯುವರ್ ಡ್ಯೂಟಿ ಎಂಡ್ಸ್ ಆಫ್ಟರ್ ದ ಆಡಿಯನ್ಸ್ ಗೋ ಔಟ್ ಆಫ್ ದ ಥಿಯೇಟರ್ ಆ್ಯಂಡ್ ದ ಸಿನಿಮಾ ಕಮ್ಸ್ ಔಟ್ ಆಫ್ ದ ಥಿಯೇಟರ್. ಅಲ್ಲಿ ತನಕ ನಿಮ್ಮ ಡ್ಯೂಟೀಸ್ ಇರ್ತದೆ. ಸೊ ಸಿನಿಮಾ ತಂಡದ ಜೊತೆ ಇದೇ ರೀತಿ ಪ್ರೋತ್ಸಾಹದಿಂದ ಇರಿ, ಇವತ್ತಲ್ಲ ಇನ್ನು ಮುಂದಕ್ಕೂ ಕೂಡ ಅಂತ ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.